ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂಡಿಯಾ ಫಾರ್ ಐಎಎಸ್ ಪ್ರಸ್ತುತಪಡಿಸುವ UPSC ಡೈಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಸೆಷನ್ಗೆ ಸ್ವಾಗತ. ಇಂದಿನ ದಿನ ಅಂದರೆ ಡೇ 2. ಸೊ ಈ ವಿಡಿಯೋದಲ್ಲಿ ನಾವು ಡೇ 2 ಕ್ವಶನ್ ಮತ್ತು ಆನ್ಸರ್ ಅಪ್ರೋಚ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಡೇ 2 ಆನ್ಸರ್ ಕ್ವಶನ್ ಏನಿದೆ ಅಂತ ನಾವು ಇವಾಗ ನೋಡೋದಾದರೆ, ಡಿಸ್ಕಸ್ ಹೌ ಅರ್ತ್ಸ್ ಅಟ್ಮಾಸ್ಫಿಯರ್ ಆ್ಯಂಡ್ ಹೈಡ್ರೋಸ್ಫಿಯರ್ evolved from primordial conditions to support life, highlighting the roles of volcanic outgassing, cyanobacteria, and water cycle formation. ಸೊ ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ಅರ್ತ್ ಭೂಮಿಯ ಮೇಲೆ ಯಾವ ರೀತಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ ಮತ್ತು ಯಾವ ರೀತಿ ಹೈಡ್ರೋಸ್ಫಿಯರ್ ಕ್ರಿಯೇಟ್ ಆಗಿದೆ. ಸೊ ಅದು ಯಾವ ರೀತಿ ಪ್ರೈಮೋಡಿಯಲ್ ಕಂಡೀಷನ್ಸ್ ಅಂದರೆ ಅರ್ಲಿ ಅರ್ತ್ ಅಟ್ಮಾಸ್ಫಿಯರಿಂದ ಯಾವ ರೀತಿ ಇವಾಲ್ವ್ ಆಗಿದೆ. ಸೊ ಇದರಲ್ಲಿ ವೋಲ್ಕ್ಯಾನಿಕ್ ಔಟ್ ಗ್ಯಾಸಿಂಗ್ ರೋಲ್ ಏನು, ಸೈನೋಬ್ಯಾಕ್ಟೀರಿಯಾದ ರೋಲ್ ಏನು, ಆಮೇಲೆ ವಾಟರ್ ಸೈಕಲ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ದಿಸ್ ಕ್ವಶನ್ ಇಟ್ ಈಸ್ ಫಾರ್ 10 ಮಾರ್ಕ್ಸ್ ಆ್ಯಂಡ್ ದ ವರ್ಡ್ ಲಿಮಿಟ್ ಈಸ್ 150 ವರ್ಡ್ಸ್. ಸೊ ಕಮಿಂಗ್ ಟು ದ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನಲ್ಲಿ ಏನು ಬರೀಬೋದು? ಸೊ ಬ್ರೀಫ್ ಆಗಿ ನಾವು ಪ್ರೈಮೋಡಿಯಲ್ ಅರ್ತ್ ಫಾರ್ಮೇಷನ್ ಆದಾಗ ಅಟ್ಮಾಸ್ಫಿಯರ್ ಯಾವ ರೀತಿ ಇರುತ್ತೆ, ಸೊ ಅದನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಈ ಅರ್ಲಿ ಅಟ್ಮಾಸ್ಫಿಯರ್ ಲೈಫ್ಲೆಸ್ ಕಂಡೀಷನ್ ಯಾವ ರೀತಿ ಇರುತ್ತೆ, ಸೊ ಅದರಿಂದ ಅಟ್ಮಾಸ್ಫಿಯರ್ ಮತ್ತು ಹೈಡ್ರೋಸ್ಫಿಯರ್ ಯಾವ ರೀತಿ ಇವಾಲ್ವ್ ಆಗುತ್ತೆ ಅನ್ನೋದನ್ನ ನಾವು ಬ್ರೀಫ್ ಆಗಿ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕು, ವಿ ಹ್ಯಾವ್ ಟು ರೈಟ್ ಅಬೌಟ್ ದಿ ಅರ್ತ್ಸ್ ಅರ್ಲಿ ಅಟ್ಮಾಸ್ಫಿಯರ್. ಸೊ ಯಾವ ರೀತಿ ಅರ್ತ್ ಅರ್ಲಿ ಅಟ್ಮಾಸ್ಫಿಯರ್ ಇರುತ್ತೆ, ಅದು ಯಾವ ರೀತಿ ಪ್ರೆಸೆಂಟ್ ಅಟ್ಮಾಸ್ಫಿಯರ್ಗೆ ಇವಾಲ್ವ್ ಆಗುತ್ತೆ, ಸೊ ಅದರಲ್ಲಿ ಯಾವ್ಯಾವ ಪ್ರೋಸೆಸ್ಸು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದನ್ನ ನಾವು ಬರೀತಾ ಹೋಗಬೇಕಾಗುತ್ತೆ. ಸೊ ಅರ್ತ್ ಇನಿಷಿಯಲ್ ಅಟ್ಮಾಸ್ಫಿಯರ್ ಇಟ್ ವಾಸ್ ಲೈಕ್ಲಿ ಕಾಂಪೋಸ್ಡ್ ಆಫ್ ಹೈಡ್ರೋಜನ್ ಆ್ಯಂಡ್ ಹೀಲಿಯಂ. ಸೊ ಅರ್ತ್ ಫಾರ್ಮೇಷನ್ ಆದಾಗ ಅಟ್ಮಾಸ್ಫಿಯರಲ್ಲಿ ಅವಾಗ ಏನಿರುತ್ತೆ ಅಂತಂದರೆ ಹೈಡ್ರೋಜನ್ ಮತ್ತು ಹೀಲಿಯಂ ಇರುತ್ತೆ. ಸೊ ಯಾವುದೇ ರೀತಿಯಾದ ಈಗಿರ್ತಕ್ಕಂತಹ ಅಟ್ಮಾಸ್ಫಿಯರ್ ಏನಿದೆ ಆಕ್ಸಿಜನ್ ಮತ್ತು ನೈಟ್ರೋಜನ್, ಸೊ ಅದೆಲ್ಲ ಇರಲ್ಲ. ಸೊ ಫಸ್ಟ್ ಏನಿರುತ್ತೆ, ಹೈಡ್ರೋಜನ್ ಹೀಲಿಯಂ ಇರುತ್ತೆ. ಈ ಹೈಡ್ರೋಜನ್ ಆ್ಯಂಡ್ ಹೀಲಿಯಂ ಇರ್ತಕ್ಕಂತಹ ಅಟ್ಮಾಸ್ಫಿಯರು ಏನಾಗುತ್ತೆ, ಓವರ್ ದ ಪೀರಿಯಡ್ ಇಟ್ ವಾಸ್ ಲಾಸ್ ಬಿಕಾಸ್ ಆಫ್ ಪ್ಲಾನೆಟ್ಸ್ ಅಂದರೆ ಅರ್ಥದ ವೀಕ್ ಗ್ರಾವಿಟಿ ಏನಿರುತ್ತೆ ವೀಕ್ ಇರುತ್ತೆ, ಮತ್ತು ಸೋಲಾರ್ ವಿಂಡ್ಸಿಂದ ಏನಾಗುತ್ತೆ ಈ ಹೈಡ್ರೋಜನ್ ಮತ್ತು ಹೀಲಿಯಂ ಇರ್ತಕ್ಕಂಥ ಅಟ್ಮಾಸ್ಫಿಯರು ಲಾಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಸೆಕೆಂಡರಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಸೊ ಈ ಸೆಕೆಂಡರಿ ಅಟ್ಮಾಸ್ಫಿಯರ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಇಟ್ ಈಸ್ ಕ್ರಿಯೇಟೆಡ್ ಬಿಕಾಸ್ ಆಫ್ ದಿ ವೋಲ್ಕ್ಯಾನಿಕ್ ಔಟ್ ಗ್ಯಾಸಿಂಗ್. ಸೊ ಏನು ಅರ್ತ್ ಫಾರ್ಮೇಷನ್ ಆದಮೇಲೆ ವೋಲ್ಕ್ಯಾನೋ ಸ್ಟಾರ್ಟ್ ಆಗುತ್ತೆ. ಈ ವೋಲ್ಕ್ಯಾನೋ ಏನು ಮಾಡುತ್ತೆ ಅಂತಂದರೆ, ದೇ ರಿಲೀಸ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್, ಅಮೋನಿಯಾ ಆ್ಯಂಡ್ ಮೀಥೇನ್. ಸೊ ಈ ರೀತಿ ಸೆಕೆಂಡ್ ಸ್ಟೇಜಲ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಸೊ ಇಟ್ ವಾಸ್ ಫಿಲ್ಡ್ ವಿತ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್, ಅಮೋನಿಯಾ ಆ್ಯಂಡ್ ಮೀಥೇನ್. ಸೊ ಈ ಸೆಕೆಂಡ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಲಿಕ್ಕೆ ಮೇಜರ್ ಫಿನಾಮಿನಾ ಏನಂತಂದರೆ ವೋಲ್ಕ್ಯಾನಿಕ್ ಔಟ್ ಗ್ಯಾಸಿಂಗ್. ಸೊ ಅದಾದಮೇಲೆ ಸೊ ಈ ಸೆಕೆಂಡ್ ಅಟ್ಮಾಸ್ಫಿಯರ್ ಏನು ಕ್ರಿಯೇಟ್ ಆಗುತ್ತೆ, ಆ ಅಟ್ಮಾಸ್ಫಿಯರಲ್ಲಿ ಯಾವುದೇ ರೀತಿಯಾದ ಫ್ರೀ ಆಕ್ಸಿಜನ್ ಇರೋದಿಲ್ಲ. ಸೊ ಹಾಗೆ ಮುಂದುವರೆದು ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ರೋಲ್ ಆಫ್ ವೋಲ್ಕ್ಯಾನಿಕ್ ಔಟ್ ಗ್ಯಾಸಿಂಗ್ ಕೇಳಿದ್ದಾರೆ. ಸೊ ನಾವು ವೋಲ್ಕ್ಯಾನಿಕ್ ಔಟ್ ಗ್ಯಾಸಿಂಗ್ ರೋಲ್ ಏನಂತ ಬರೆದಿದ್ದೀವಿ. ಸೊ ಅದನ್ನ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ವೋಲ್ಕ್ಯಾನಿಕ್ ಔಟ್ ಗ್ಯಾಸಿಂಗ್ ಇಟ್ ಲೆಡ್ಸ್ ಟು ದಿ ಫಾರ್ಮೇಷನ್ ಆಫ್ ಡೆನ್ಸ್ ಅಟ್ಮಾಸ್ಫಿಯರ್. ಸೊ ಇದರಲ್ಲಿ ಒಂದು ಚೀಫ್ ಕಾಂಪೋನೆಂಟ್ ಏನಂದರೆ ವಾಟರ್ ವೇಪರ್ ಇರುತ್ತೆ. ಸೊ ಈ ವಾಟರ್ ವೇಪರಿಂದ ಏನಾಗುತ್ತೆ, ಯಾಸ್ ಅರ್ತ್ ಯಾವ ರೀತಿ ಓವರ್ ದ ಪೀರಿಯಡ್ ಕೂಲ್ ಆಗ್ತಾ ಹೋಗುತ್ತೆ, ಈ ವಾಟರ್ ವೇಪರು ಕೂಲ್ ಆಗಿ ಕಂಡೆನ್ಸ್ ಆಗಿ ಹೈಡ್ರೋಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಲೆಡ್ಸ್ ಟು ದಿ ಫಾರ್ಮೇಷನ್ ಆಫ್ ಓಷಿಯನ್ಸ್. ಸೊ ಈ ರೀತಿ ಭೂಮಿಯ ಮೇಲೆ ಮೊದಲನೇ ಓಷಿಯನ್ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಇಸ್ ದಿ ರೋಲ್ ಆಫ್ ವೋಲ್ಕ್ಯಾನಿಕ್ ಔಟ್ ಗ್ಯಾಸಿಂಗ್ ಇನ್ ಕ್ರಿಯೇಷನ್ ಆಫ್ ಹೈಡ್ರೋಸ್ಫಿಯರ್. ಸೊ ಕಮಿಂಗ್ ಟು ದಿ ಒರಿಜಿನ್ ಆಫ್ ಹೈಡ್ರೋಸ್ಫಿಯರ್ ಆಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್. ಸೊ ಮೊದಲೇ ನಾವು ಇವಾಗ ಪ್ರೀವಿಯಸ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ ವೋಲ್ಕ್ಯಾನಿಕ್ ಔಟ್ ಗ್ಯಾಸಿಂಗ್. ಸೊ ಇದರಿಂದ ಏನಾಗುತ್ತೆ, ವಾಟರ್ ವೇಪರ್ ರಿಲೀಸ್ ಆಗುತ್ತೆ, ಅದು ಕಂಡೆನ್ಸ್ ಆಗುತ್ತೆ, ಕೂಲ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಭೂಮಿ ಮೇಲೆ ಓಷನ್ಸ್ ಕ್ರಿಯೇಟ್ ಆಗುತ್ತೆ. ದೆನ್ ಈ ಕ್ವಶನಲ್ಲಿ ಏನು ಕೇಳ್ತಾರೆ, ರೋಲ್ ಆಫ್ ಸೈನೋಬ್ಯಾಕ್ಟೀರಿಯಾ ಮತ್ತು ಆಕ್ಸಿಜೇಷನ್ ಬಗ್ಗೆ ಕೇಳ್ತಾರೆ. ಸೊ ಈ ಸೈನೋಬ್ಯಾಕ್ಟೀರಿಯಾ ಸೊ ಇಟ್ ಅಪಿಯರ್ಸ್ ಇನ್ ದ ಓಷನ್ಸ್ ಸಮ್ 2.5 ಬಿಲಿಯನ್ ಇಯರ್ಸ್ ಇಗೋ. ಸೊ ಇದರಿಂದ ಏನಾಗುತ್ತೆ, ಗ್ರೇಟ್ ಆಕ್ಸಿಜನೇಷನ್ ಇವೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಗ್ರೇಟ್ ಆಕ್ಸಿಜನೇಷನ್ ಇವೆಂಟ್ ಅಂದ್ರೇನು, ಸೈನೋಬ್ಯಾಕ್ಟೀರಿಯಾ ದೇ ಆರ್ photosynthesis performing bacteria. So this cyanobacteria it performs photosynthesis. Because of photosynthesis what happens, CO2 will be getting converted into oxygen. ಸೊ ಇದರಿಂದ ಏನಾಗುತ್ತೆ, ಆಕ್ಸಿಜನ್ ಅಟ್ಮಾಸ್ಫಿಯರ್ಗೆ ಕಂಟಿನ್ಯೂಸ್ ಆಗಿ ರಿಲೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಏನಂತ ಕರೀತಾರೆ ಅಂತಂದರೆ ಗ್ರೇಟ್ ಆಕ್ಸಿಜನೇಷನ್ ಇವೆಂಟ್ ಅಂತ ಕರೀತಾರೆ. ಸೊ ಓವರ್ ದ ಪೀರಿಯಡ್ ಏನಾಗುತ್ತೆ, ಆಕ್ಸಿಜನ್ ಫಾರ್ಮೇಷನ್ ಆದಮೇಲೆ ಓಜನ್ ಲೇಯರ್ ಕೂಡ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಓಜನ್ ಲೇಯರ್ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಹಾರ್ಮ್ಫುಲ್ UV ರೇಡಿಯೇಷನ್. ಸೊ ಈ ಓಜೋನ್ ಲೇಯರ್ ಎಲ್ಲಿದೆ, ಇಟ್ ಈಸ್ ಇನ್ ಸ್ಟ್ರಾಟೋಸ್ಫಿಯರ್. ಓಜೋನ್ ಲೇಯರ್ ಇನ್ ದ ಸ್ಟ್ರಾಟೋಸ್ಫಿಯರ್ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಹಾರ್ಮ್ಫುಲ್ UV ರೇಡಿಯೇಷನ್. ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ಅಬೌಟ್ ದಿ ಡೆವಲಪ್ಮೆಂಟ್ ಆಫ್ ವಾಟರ್ ಸೈಕಲ್. ಸೊ ಕ್ವಶನಲ್ಲಿ ವಾಟರ್ ಸೈಕಲ್ ಯಾವ ರೀತಿ ಡೆವಲಪ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ನಮಗೆ ವೋಲ್ಕ್ಯಾನಿಕ್ ಔಟ್ ಗ್ಯಾಸಿಂಗಿಂದ ಏನಾಗುತ್ತೆ, ವಾಟರ್ ವೇಪರ್ ರಿಲೀಸ್ ಆಗುತ್ತೆ, ಅದು ಕಂಡೆನ್ಸ್ ಆದಮೇಲೆ ಏನಾಗುತ್ತೆ, ಓಷನ್ ಫಾರ್ಮೇಷನ್ ಆಗುತ್ತೆ ಅಂತ ನಾವು ಸ್ಟಡಿ ಮಾಡಿದ್ವಿ. ಸೊ ಅದೇ ರೀತಿ ಏನಾಗುತ್ತೆ, ಈ ಓಷನ್ ಫಾರ್ಮೇಷನ್ ಆದಮೇಲೆ ಸೊ ಭೂಮಿ ಮೇಲೆ ಅಬಂಡೆಂಟ್ ಲಿಕ್ವಿಡ್ ವಾಟರ್ ಅವೈಲೇಬಲ್ ಇರುತ್ತೆ. ಸೊ ದಿಸ್ ಕ್ರಿಯೇಟ್ ದಿ ಸ್ಟೇಬಲ್ ಹೈಡ್ರೋಸ್ಫಿಯರ್.
ಸೊ ಈ ಸ್ಟೇಬಲ್ ಹೈಡ್ರೋಸ್ಫಿಯರ್ ಕ್ರಿಯೇಟ್ ಆದಮೇಲೆ ವಾಟರ್ ಸೈಕಲ್ ಕ್ರಿಯೇಟ್ ಆಗುತ್ತೆ. ವಾಟರ್ ಸೈಕಲಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಅಥವಾ ಫಿನಾಮಿನಾ ಇರುತ್ತೆ ಅಂದರೆ ವಾಟರ್ ಇವ್ಯಾಪರೇಷನ್ ಆಗುತ್ತೆ, ಅದು ಕಂಡೆನ್ಸೇಷನ್ ಆಗಿ ಪ್ರೆಸಿಪಿಟೇಷನ್ ಆಗುತ್ತೆ. ಸೊ ದಿಸ್ ಫಾರ್ಮ್ಸ್ ದಿ ವಾಟರ್ ಸೈಕಲ್. ಸೊ ಇದರಿಂದ ಏನಾಗುತ್ತೆ, ಅರ್ತ್ ಮೇಲೆ ಒಂದು ಸ್ಟೇಬಲ್ ಆಗಿರ್ತಕ್ಕಂಥ ವಾಟರ್ ಸೈಕಲ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ regulates the climate system and it helped in the distribution of water which is necessary for sustaining life. ಸೊ ಇದರಿಂದ ಏನಾಗುತ್ತೆ, ಒಂದು ಸ್ಟೇಬಲ್ ಆದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆದಮೇಲೆ, ಸೊ ಈ ಅಟ್ಮಾಸ್ಫಿಯರ್ ಇದು ಸ್ಟೇಬಲ್ ಆದ ಹೈಡ್ರೋಸ್ಫಿಯರ್ ಕ್ರಿಯೇಟ್ ಆದಮೇಲೆ ಈ ಹೈಡ್ರೋಸ್ಫಿಯರ್ ಏನು ಮಾಡುತ್ತೆ ಅಂತಂದರೆ ವಾಟರ್ ಡಿಸ್ಟ್ರಿಬ್ಯೂಷನ್ಗೆ ಹೆಲ್ಪ್ ಮಾಡುತ್ತೆ ಆಲ್ ಓವರ್ ದ ಅರ್ತ್. ಸೊ ದಿಸ್ ಹೆಲ್ಪ್ಸ್ ಇನ್ ದಿ ಸಸ್ಟೈನಿಂಗ್ ದಿ ಲೈಫ್ ಆನ್ ದ ಅರ್ತ್. ಸೊ ದಿಸ್ ಫಾರ್ಮೇಷನ್ ಆಫ್ ಹೈಡ್ರೋಸ್ಫಿಯರ್ ಆ್ಯಂಡ್ ಅಟ್ಮಾಸ್ಫಿಯರ್, it creates a system for life. So that is conducive for sustenance of favorable aerobic life on the earth. Then the balance of gases, especially nitrogen and oxygen, it provides a stable hydrological system which leads to the emergence and evolution of complex life forms on the earth. ಸೊ ಇಷ್ಟೆಲ್ಲ ಬರೆದ್ಮೇಲೆ ನಾವು ಕನ್ಕ್ಲೂಷನ್ ಬರೀಬೇಕಾಗುತ್ತೆ. ಸೊ ಕನ್ಕ್ಲೂಷನಲ್ಲಿ ಏನು ಬರ್ಬೋದು, ವಿ ಹ್ಯಾವ್ ಟು ಸಮರೈಸ್ ದಿ ಇಂಟರ್ಪ್ಲೇ ಬಿಟ್ವೀನ್ ಜಿಯೋಲಾಜಿಕಲ್ ಆ್ಯಂಡ್ ಬಯಾಲಜಿಕಲ್ ಪ್ರೊಸೆಸಸ್ ಇನ್ ದ ಎವಲ್ಯೂಷನ್ ಆಫ್ ದಿ ಅರ್ತ್ ಅಟ್ಮಾಸ್ಫಿಯರ್. ಸೊ ಜಿಯೋಲಾಜಿಕಲ್ ಪ್ರೊಸೆಸ್ ಏನಪ್ಪ ಅಂತಂದರೆ ವೋಲ್ಕ್ಯಾನಿಕ್ ಔಟ್ ಗ್ಯಾಸಿಂಗ್, ಬಯಾಲಜಿಕಲ್ ಪ್ರೊಸೆಸ್ ಏನಂತಂದರೆ ಫೋಟೋಸಿಂಥಸಿಸ್. ಸೊ ಇದು ಯಾವ ರೀತಿ ಅರ್ತ್ದು ಅಟ್ಮಾಸ್ಫಿಯರು ಮತ್ತು ಹೈಡ್ರೋಸ್ಫಿಯರ್ ಆಗಲಿಕ್ಕೆ ರೋಲ್ ಪ್ಲೇ ಮಾಡುತ್ತೆ ಅಂತ ನಾವು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದನ್ನು ನಾವು ಸಮರೈಸ್ ಆಗಿ ಬರೆದು ಇಲ್ಲಿ ನಾವು ಕನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ಈ ಕ್ವಶನ್ನ ಮೇನ್ಸ್ ಆನ್ಸರ್ ರೈಟಿಂಗ್ಗೆ ಕೊಡಲಿಕ್ಕೆ ರೀಸನ್ ಏನಂತಂದರೆ, ಸೊ ಇಟ್ ಹೆಲ್ಪ್ಸ್ ಯು ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಕನ್ಸೆಪ್ಟ್ ಆಫ್ ಹೌ ಅರ್ತ್ ಅಟ್ಮಾಸ್ಫಿಯರ್ ಆ್ಯಂಡ್ ಹೈಡ್ರೋಸ್ಫಿಯರ್ ಫಾರ್ಮ್. ಅರ್ಥದ ಅಟ್ಮಾಸ್ಫಿಯರ್ ಮತ್ತು ಹೈಡ್ರೋಸ್ಫಿಯರ್ ಯಾವ ರೀತಿ ಫಾರ್ಮೇಷನ್ ಆಯಿತು ಅನ್ನೋದನ್ನು ಒಂದು ಕನ್ಸೆಪ್ಚುಯಲ್ ಕ್ಲಾರಿಟಿ ಕೊಡುತ್ತೆ ಈ ಆನ್ಸರ್ ರೈಟಿಂಗಲ್ಲಿ. ಜೊತೆಗೆ ಈ ವೋಲ್ಕ್ಯಾನಿಕ್ ಔಟ್ ಗ್ಯಾಸಿಂಗ್, ಅರ್ಲಿ ಅಟ್ಮಾಸ್ಫಿಯರ್ ಏನು ಫಾರ್ಮೇಷನ್ ಆಗುತ್ತೆ, ಜೊತೆಗೆ ಈ ಇವಾಗ ಅರ್ತ್ದು ಏನು ಅಟ್ಮಾಸ್ಫಿಯರ್ ಇದೆ, ಇಟ್ ಇಸ್ ದ ಥರ್ಡ್ ಅಟ್ಮಾಸ್ಫಿಯರ್. ಫಸ್ಟ್ ಅಟ್ಮಾಸ್ಫಿಯರು ಹೈಡ್ರೋಜನ್ ಹೀಲಿಯಂ ಇರುತ್ತೆ, ಸೆಕೆಂಡ್ ಅಟ್ಮಾಸ್ಫಿಯರಲ್ಲಿ ಅಮೋನಿಯಾ, CO2, ವಾಟರ್ ವೇಪರ್ ಇರುತ್ತೆ, ಥರ್ಡ್ ಅಟ್ಮಾಸ್ಫಿಯರ್ ಇವಾಗ ಏನಿದೆ ನೈಟ್ರೋಜನ್ ಆ್ಯಂಡ್ ಆಕ್ಸಿಜನ್ ಇದು ಇರುತ್ತೆ. ಸೊ ಈ ರೀತಿ ಯಾವ ರೀತಿ ಈ ಅರ್ತ್ ಅಟ್ಮಾಸ್ಫಿಯರ್ 3 ಸ್ಟೇಜಸಲ್ಲಿ ಫಾರ್ಮೇಷನ್ ಆಯಿತು, ಇದ್ರ ಮೇಲೆ ಲಾಸ್ಟ್ 5 ಇಯರ್ಸಲ್ಲಿ 2 ಕ್ವಶನ್ ಕೇಳಿದ್ದಾರೆ ಪ್ಲಿಮ್ಸಲ್ಲಿ. ಸೊ ಇದು ಪ್ಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಕೂಡ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಇದನ್ನು ನಾವು ಮೇನ್ಸ್ ಕ್ವಶನ್ ರೂಪದಲ್ಲಿ ಕೇಳಿದ್ದೀವಿ. ಸೊ ದಿಸ್ ವಿಲ್ ಹೆಲ್ಪ್ ಇನ್ solving both prelims question and also mains question. Thank you for watching day 2 question and answer approach discussion. Again we will meet in day 3 question and answer approach discussion. Thank you for watching.